ಟ್ರೈಲರ್ ಲಾಂಚ್ ಮಾಡೋದಕ್ಕೂ ಮುನ್ನ ನೀವೆಲ್ಲರೂ ಒಂಚೂರು ಸೈಡ್ ಹೋದ್ರೆ ಹೆಲ್ಪ್ ಆಗುತ್ತೆ ಸರ್. ಪ್ಲೀಸ್ ಒಂಚೂರು ಸೈಡ್ ಹೋಗಿ ಪ್ಲೀಸ್, ರಿಕ್ವೆಸ್ಟ್ ಸರ್. ಅಲ್ಲಿ ಮೀಡಿಯಾದವ್ರಿಗೂ ಕಷ್ಟ ಆಗುತ್ತಲ್ಲ ಒಂಚೂರು. ಎಸ್, ಥ್ಯಾಂಕ್ ಯು. ಈಗ ಆ ಮೊಬೈಲ್ ಸ್ವಲ್ಪ ಡೌನ್ ಮಾಡಬೇಕಾದ್ರೆ ನೀವು ಒಂಚೂರು ಕೂತ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಓಕೆ ಓಕೆ ಅಲ್ವಾ? ಓಕೆ. ಇದು ನಾವು 2.5 ವರ್ಷದಿಂದ ಮಾಡಿದಂಥ ಪ್ರಾಜೆಕ್ಟು. ಕಷ್ಟಪಟ್ಟು ಮಾಡಿದ್ದೀವಿ, ಹಿಂಗೆ ಮಾಡಿದ್ವಿ ಅಂತೆಲ್ಲ ಹೇಳಲ್ಲ. ಯಾಕಂದ್ರೆ ಈಗ ಬರ್ತಾ ಇದೆ, ಎಲ್ಲರೂ ಕಷ್ಟಪಡಲೇಬೇಕು ಸಿನಿಮಾ ಅಂತಂದಮೇಲೆ. ಕಷ್ಟ ಇಲ್ಲದೆ ಯಾವುದು ಈಸಿಯಾಗಿ ಆಗಲ್ಲ. ಬಟ್ ಆಲ್ರೆಡಿ ವೆಲ್ಕಮ್ ರವಿ ಸರ್. ಕೇಳಿದ್ದು ಒಂದೇ ಮಾತಿಗೆ ಬೈಕೊಂಡೋ ಒಪ್ಕೊಂಡೋ ಬಂದು ನಿಂತಿದ್ರೆ ಇಲ್ಲಿ ನಮ್ಗೆ ಆಶೀರ್ವಾದ ಮಾಡೋದಕ್ಕೆ. ಯಾಕಂದರೆ ನೀವು ನನ್ನ ತಂದೆ ಸಮಾನ. ಅದು ಯಾಕೆ ಅಂತ ನಾನು ಮೇನಲ್ಲಿ ಹೇಳ್ತೀನಿ, ಅದು ಯಾಕೆ ಅಂತ ರಿವೀಲ್ ಮಾಡ್ತೀವಿ. ಆ್ಯಂಡ್ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಸರ್, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ. ವಿಜಯ್ ಸರ್, ನಿಮಗೂ ಅಷ್ಟೇ ನಿಮ್ಮ ಕಾಲಿಗೆ ನಾ ಬರ್ತೀನಿ ಬಿಡಪ್ಪ, ನಿಮ್ಗೆ ಯಾಕಪ್ಪ ಟೆನ್ಷನ್ ಮಾಡ್ಕೊಬೇಡ ನೀನು, ನಾ ಬರ್ತಾ ಇದ್ದೀನಿರಪ್ಪ ಅಂತ ಇಲ್ಲೂ ಟೆನ್ಷನ್ ಕೊಟ್ಟರೆ ಬರ್ತಾ ಇದ್ದೀನಿ ಅಂತ. ಆದರೂ ಆಲ್ವೇಸ್ ಆ ಟೆನ್ಷನ್ ನಮ್ಗೆ ಯಾವಾಗ ಕೊಡ್ತಾ ಇರ್ತೀರಾ. ಅಂಡ್ ಥ್ಯಾಂಕ್ ಯು ಸೊ ಮಚ್ ಸರ್. ನೀವೆಲ್ಲರೂ ಇರೋದು ಯೋಗಿ, ಅವ್ನು ನನ್ನ ಗೆಳೆಯ. ಆಲ್ವೇಸ್ ಅವ್ನು ಹೇಳಿದ್ರೆ ಸಾಕು, ಆಯ್ತು ಬರ್ತಿದ್ದ ಬಿಡ್ಲ ಮಗ, ತಲೆ ಕೆಡಿಸ್ಕೊಂಡು ಮಾಡೋ ಅನ್ನೋ ಗೆಳ್ತನ. ಒಳ್ಳೆದಾಗಲಿ ನಿನಗೆ ಅಂತ ತುಂಬ ಹಾಕಿ ನನಗೆ ವಿಶ್ ಮಾಡಿದಂಥ ಗೆಳೆಯ. ಆ್ಯಂಡ್ ದಿಗಿ ಆಲ್ಸೋ ನನ್ನ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಶುರು ಮಾಡಿದಾಗ ಅವ್ರ ಜೊತೆಗೆ ನನ್ನ ಮನಸ್ಸಾರಿನಲ್ಲಿ ಅಲ್ಲಿಂದ ಒಂದು ಗೆಳ್ತನ ನಂದು ಒಂದು ಇದೆ. ಆ್ಯಂಡ್ ಈಸ್ ವೆರಿ ಸ್ವೀಟ್ ಪರ್ಸನ್. ನಮ್ಮ ವಶಿಷ್ಠ ಅವನು ಅಷ್ಟೇ, ಬರೀ ಹಾರ್ಟ್ಲಿ ಅವನು ತುಂಬ ಒಳ್ಳೇದಾಗಬೇಕು ಅಂತ ಯಾವಾಗಲೂ ನನ್ನ ಬಗ್ಗೆ ಮಾತಾಡುವಂಥ ಗೆಳೆಯ, ತುಂಬ ಹತ್ತಿರದಲ್ಲೇ ಇರುವಂಥ ಗೆಳೆಯ. ಹಾಗೆ ನಮ್ಮ ನಾಗಭೂಷಣ್ ಆಗ್ಬೋದು, ಶಿವರಾಜ್ ಕೆರೆಪೇಟೆ ಆಗ್ಬೋದು, ಆ್ಯಂಡ್ ಎಲ್ರಿಗೂ. ಆಮೇಲೆ ನಮ್ಮ ತಂಡ, ಒಟ್ಟಾರೆ ತಂಡ ನನ್ನ ಜೊತೆಗೆ 2.5 ವರ್ಷಗಳ ಕಾಲ ಜರ್ನಿ ಮಾಡಿದ್ದೀರಾ. ಆ್ಯಂಡ್ ಇದೊಂದು ಸಿನಿಮಾ ತಯಾರು ಮಾಡೋದಕ್ಕೆ, ಜನರ ಮುಂದೆ ಇರೋದಕ್ಕೆ 27ನೇ ತಾರೀಕು ನಾವು ಬರ್ತಾ ಇದ್ದೀವಿ. ಆ್ಯಂಡ್ ನೀವೆಲ್ಲ ಸಾಂಗ್ಗಳು ನೋಡಿದ್ದೀರಾ. ಇವತ್ತು ರವಿ ಸರ್ ಮತ್ತು ದುರ್ಯೋಧನ್ ಸರ್ ಮತ್ತು ಎಲ್ಲ ಗೆಳೆಯರು ಟ್ರೈಲರ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದು ನಮ್ದು ಹೆಮ್ಮೆ. ಯಾಕೆಂದ್ರೆ ನಾನು ಏನು ಸಂಪಾದನೆ ಮಾಡಿದ್ದೀನಿ ನೋಡಿದ್ರೆ, ಇವತ್ತು ಯೋಚನೆ ಮಾಡಿದ್ರೆ ಇಷ್ಟು ಜನರ ಸ್ನೇಹಿತರು ನನಗೋಸ್ಕರ ಬಂದು ನಿಂತ್ಕೊಂಡಿದ್ದಾರೆ. ನನ್ನ ಕಷ್ಟ ಕಾಲದಲ್ಲಿ ಈ ಸಿನಿಮಾ ಗೆಲ್ಲಬೇಕು, ಒಳ್ಳೇದಾಗಲಿ ಸತೀಶನ್ಗೆ ಅಂತ ಬಂದಿರೋದು. ಐ ಆಮ್ ರಿಯಲಿ ಥ್ಯಾಂಕ್ ಯು ಸರ್. ನಿಮ್ಗೆ ಎಲ್ಲರಿಗೂ ನಾನು ಅದನ್ನು ವಾಪಸ್ ತೀರ್ಸೋಕ್ಕಾಗಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಪ್ತಮಿ, ಅಫ್ಕೋರ್ಸ್ ಈ ಸಿನಿಮಾಗೆ ನಾನೇ ಹೀರೋನೋ, ಸಪ್ತಮಿ ಅವರು ಹೀರೋನೇ. ಯಾಕೆಂದರೆ ಸಿನಿಮಾ ಶೂಟಿಂಗ್ ಅಷ್ಟೇ ಬರಲಿಲ್ಲ ಅವರು, ಪ್ರತಿಯೊಂದು ಪ್ರಮೋಷನ್ ಕರ್ನಾಟಕದ ಮೂಲೆ ಮೂಲೆಗೂ, ಚೆನ್ನೈ, ಹೈದರಾಬಾದು ಎಲ್ಲ ಕಡೆ ನನ್ನ ಜೊತೆ ನಿಂತ್ಕೊಂಡು ಎಲ್ಲ ಪ್ರಮೋಷನನ್ನು ಪ್ರತಿಯೊಂದು ಈವೆಂಟ್ಗೆ ಬಂದಿದ್ದೀರಾ. ನಿಮ್ಗೆ ಒಳ್ಳೇದಾಗಬೇಕು. ಆ್ಯಂಡ್ ನಿಮ್ಮ ಫ್ಯಾಮಿಲಿಗೆ ಆ್ಯಂಡ್ ಎಲ್ಲರೂ ನಮ್ಮ ಜೊತೆ ನಿಂತಿದ್ದಾರೆ. ಫ್ಯಾಮಿಲಿ ಫುಲ್ಲು. ಫಸ್ಟ್ ಸಿನಿಮಾ ನೋಡಿದವರು ಅವರೇ, 4 ಜನ. ಅವರೇ ನಮ್ಗೆ ಧೈರ್ಯ ಕೊಟ್ಟಿದ್ದು. ಅವ್ರು ಧೈರ್ಯ ಕೊಟ್ಟು ನನಗೆ, ಇಲ್ಲ ಈ ಸಿನಿಮಾ ಮಾಡಿ ಆಗುತ್ತೆ, ಸಖತ್ತಾಗಿದೆ ಅಂತ ಹೇಳಿದ್ದು ಅವರೇ ಫಸ್ಟು. ಅದಾದ್ಮೇಲೆ ನಾನು ಒಂದು ಶೋ ರಿಲ್ಕಟ್ ಮಾಡಿಕೊಂಡು ತೆಲುಗು ತಮಿಳಲ್ಲಿ ತೋರಿಸ್ದೆ. ಈ ಸಿನಿಮಾ ತೆಲುಗು ತಮಿಳಲ್ಲಿ ಮಾಡ್ತೀನಿ ಅಂತ ಊರು ತುಂಬ ಹೇಳ್ತಾನೆ ಬರ್ತಾ ಇದೆ. ಎಲ್ಲರೂ ನಗ್ತಿದ್ರು, ಇವ್ನಿಗೆ ಹುಚ್ಚಿಡ್ ಬಿಡೈತೆ, ಇವ್ರಿಗೆ ಮೆಂಟ್ಲಾಗ್ಬಿಟ್ಟು ತೆಲುಗು ತಮಿಳು ಮಾಡ್ತೀನಿ, ತೆಲುಗು KGF ಕಾಂತಾರ ಹುಚ್ಚಿಡ್ ಬಿಡೈತೆ ನನಗೆ ಅಂತ. ನಾನು KGF ಕಾಂತಾರ ಹುಚ್ಚಿಡ್ತಿರ್ಲಿಲ್ಲ. ನಾನು ಹಿಡಿದಿದ್ದು ನನ್ನ ಸಿನಿಮಾ ಹುಚ್ಚು ಅಷ್ಟೇ. ಸಿನಿಮಾ ನೋಡಿದೆ ನಾನು. ನಾವು ಅವ್ರ ಸಿನಿಮಾಗಳನ್ನ 100 ಸಲ ಕೂತ್ಕೊಂಡು ಟಿಕೆಟ್ ತೊಗೊಂಡು ನೋಡಿದ್ವಿ, ತಮಿಳು ಸಿನಿಮಾಗಳು, ತೆಲುಗು ಸಿನಿಮಾಗಳನ್ನ. ನಮ್ಮ ಸಿನಿಮಾ ನೋಡಲಿ, ನಮಗೂ ಬಿಸ್ನೆಸ್ ಆಗಲಿ ಬಿಡಿ, ನಮ್ಮ ಸಿನಿಮಾಗಳು ಅಲ್ಲಿ ಬೆಳಿಬೇಕು, ಈ ಆಶಯ ಇಟ್ಕೊಂಡು ಹೊರಟೆ. ಸಿನಿಮಾ ತಗೊಂಡೋಗಿ ತೋರಿಸ್ತೆ ಫಸ್ಟ್ ಸರ್. ಸಿನಿಮಾ ತೋರಿಸಿ, ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದ್ರೆ ಮಾಡಿ ಅಂತ. ತೆಲುಗು ತೋರಿಸ್ತೆ, ನೋಡಿದ್ದು ಎಷ್ಟು ಬಿಟ್ಟರು, ಒಂದೇ ಮಾತಾಡಿದ್ರು, ನಾವು ಒಂದು 200 ಥಿಯೇಟರ್ ಮಾಡ್ಕೊಡ್ತೀವಿ ಸರ್, ಸಖತ್ತಾಗಿದೆ ಈ ಸಿನಿಮಾ, ಹಿಟ್ ಆಗುತ್ತೆ ಮಾಡಿ ಅಂತ. ಸರ್ ನಾವು 1 ರೂಪಾಯಿ ಖರ್ಚು ಮಾಡ್ತಾ ಇಲ್ಲ. ಸುಮ್ಮನೆ ಎನ್ನೆಸರಿ ಪ್ರೊಡ್ಯೂಸರ್ ದುಡ್ಡೆಲ್ಲ ಖರ್ಚು ಮಾಡಿಸ್ಬಿಟ್ಟು ರಿಲೀಸ್ ಮಾಡೋದು ಅದೆಲ್ಲ ಏನಿಲ್ಲ. ಪಬ್ಲಿಸಿಟಿ, ರಿಲೀಸು ಎಲ್ಲವನ್ನೂ ಪ್ರತಿಯೊಂದನ್ನು ಅವರೇ ಮಾಡ್ತಾ ಇದ್ದಾರೆ. ಸಿನಿಮಾ ನೋಡಿ, ತಮಿಳಲ್ಲೂ ಅಷ್ಟೇ 100 ಥಿಯೇಟ್ರು ಅವರೇ ನೋಡಿ, ಸಿನಿಮಾನ ಅವರೇ ಒಪ್ಪಿಕೊಂಡು ಅವರೇ ಖರ್ಚು ಮಾಡ್ತಾ ಇದ್ದಾರೆ. ನಮ್ಮ ಜಮೀನ 1 ರೂಪಾಯಿನೂ ಖರ್ಚು ಮಾಡ್ತಾ ಇಲ್ಲ. ಬಹುಶಃ ಆ ತಾಕತ್ ನಮ್ಮ ಸಿನಿಮಾಗಿದೆ ಅಂತ ನನಗೆ ಅನಿಸ್ತದೆ. ಅದಕ್ಕೆ ಬಹುಶಃ ಅವ್ರು ಮಾಡ್ತಾ ಇದ್ದಾರೆ. ನಂಬಿಕೆ ಮೇಲೆ ದುಡ್ಡು ಬರುತ್ತೆ, ವಾಪಸ್ ರಿಟರ್ನ್ ಅಂತ ಮಾಡ್ತಾ ಇದ್ದಾರೆ. ಈ ಒಂದು ಹಂತಕ್ಕೆ ಬಂದು ನಿಂತಿದ್ದೀವಿ. ಇನ್ನು ಹೆಚ್ಚಿಗೆ ನಮ್ಮ ಸಿನಿಮಾ ಬಗ್ಗೆ ಏನು ಹೇಳಲ್ಲ, ಸಿನಿಮಾ ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ ಅಂತ. ಏನು 27ನೇ ತಾರೀಕು ನಾವು ತೆರೆ ಮೇಲೆ ತರ್ತೀವಿ. ಹಂಗಾಗಿ ಈಗ ನಮ್ಮ 2.5 ವರ್ಷಗಳ ಕಾಲ ಎಲ್ಲ ಸ್ಟ್ರಗಲ್ಗಳನ್ನ ತುಂಬಿದಂಥ ನನ್ನ ತಂಡ, ನನ್ನ ಪ್ರೊಡ್ಯೂಸರ್ಸು, ಶಶಿ ಅವರು, ದೇವು, ಇವರೆಲ್ಲ ನನ್ನ ಜೊತೆ ನಿಂತ್ಕೊಂಡು, ನನ್ನ ಕಷ್ಟ ಕಾಲದಲ್ಲಿ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಂಥ ಪೂರ್ಣ, ಎಲ್ಲ ನಾನು ಉಸಿರು ಬಿಗಿಡ್ಕೊಂಡು ಎಲ್ಲಾಡ್ತಾ ಇರ್ಬೇಕಾದ್ರೆ 40 ಸಮಯದಲ್ಲೂ ನನ್ನ ಜೊತೆ ನಿಂತ್ಕೊಂಡು, ಇಲ್ಲ ಕಣ ನಾವಿದ್ದೀವಿ ಅಂತ ಬೆನ್ನು ನಿಂತಂತ ನಮ್ಮ ಮನು ಶೆಟ್ಕರ್. ಹಗಲು ರಾತ್ರಿ ಸುಮಾರು ಒಂದು 7 ರಾತ್ರಿಯಿಂದ ನಿದ್ದೆನೇ ಮಾಡಿಲ್ಲ, ಅವನು ಕೆಲಸ ಮಾಡ್ತಾನೆ ಇದ್ದಾರೆ 3 ಲ್ಯಾಂಗ್ವೇಜ್ಗೋಸ್ಕರ. ಈ ಥರ ಹಗಲು ರಾತ್ರಿ ನಿದ್ದೆ ಬಿಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಇಡೀ ತಂಡಕ್ಕೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಅದು ಈ ಸಂದರ್ಭ ಎಲ್ಲರೂ ನೆನೆಸ್ಕೊಳ್ಳೋದು. ಯಾರ ಬಗ್ಗೆ ಏನಾದರೂ ಬಿಟ್ಟಿದ್ರೆ ಸಾರಿ. ಇವತ್ತು ನನಗೆ ಎಲ್ಲ ಬೆನ್ನಲ್ಲಿ ಬಂದು ನಿಂತ್ಕೊಂಡಿದ್ದು ನನ್ನ ಮಗಳು ಫಸ್ಟ್ ಟೈಮ್ ಅವಳು ಆಚೆಗೆ ಬಂದಿರೋದು. ಅವಳು ಬರೋದೇ ಇಲ್ಲ, ನನ್ನ ಬೇಬಿ ಬಂದಿದೆ. ಅವಳು ಬಂದಿರೋದು ನನಗೆ ವೆರಿ ಹ್ಯಾಪಿ. ನನ್ನ ತಾಯಿ ಅವಳು ಬಂದಿದ್ದಾಳೆ. ಐ ಆಮ್ ರಿಯಲಿ ಇವತ್ತು ಒಂಥರ ಎಮೋಷನಲ್ ಸಂದರ್ಭ ನನಗೆ. ಯಾಕೆಂದರೆ ಇಷ್ಟು ಜನ ಬಂದಿರೋದು, ಇಷ್ಟು ಸ್ನೇಹಿತರು ಬಂದಿರೋದು. ಸರ್, ರವಿ ಸರ್, ನಿಮ್ಮ ಮನಸ್ಸಿಂದ ನೀವು ಅವತ್ತೇ ಶಾಂತಿ ಕ್ರಾಂತಿ ಮಾಡಿ ಎಲ್ಲನೂ ನೋಡಿರೋರು ನಿಮ್ಮ ಲೈಫಲ್ಲಿ. ಸಕ್ಸಸ್ಸು, ಇನ್ನೊಂದು ಲಕ್ಸುರಿ, ಮತ್ತೊಂದು ಎಲ್ಲ ನೋಡಿ ಮುಗಿಸ್ಬಿಟ್ಟಿರೋರು ನೀವು. ಅದು ನಮಗೆ ಗೊತ್ತಿದೆ. ನಿಮ್ಮ ಆಶೀರ್ವಾದ ನಮ್ಗೆ ಬೇಕು ಈ ಸಂದರ್ಭದಲ್ಲಿ. ಯಾಕೆಂದ್ರೆ ನಾವು ಸಣ್ಣವರು, ನಾವು ಸಿನಿಮಾ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ.
ನಾವು ನಡೆಯೋ ಹಾದಿನಲ್ಲಿ ನಿಮ್ಮನ್ನು ನೋಡ್ತಾ ಇರ್ತೀವಿ, ನೀವು ಮಾಡ್ಕೊಂಡಿರೋ ಚಾಲೆಂಜ್ಗಳು, ನೀವು ಫೇಸ್ ಮಾಡಿರೋದು, ಅವತ್ತೇ ತಗೊಂಡು ರಿಸ್ಕ್ ತಗೊಂಡು ಮಾಡಿದವ್ರು ನೀವು ಸಿನಿಮಾಗಳನ್ನ. ಪ್ರೇಮಲೋಕ ಆಗಲಿ, ಅಲ್ಲಿಂದ ಶಾಂತಿಕ್ರಾಂತಿವರೆಗೂ. ಶಾಂತಿಕ್ರಾಂತಿ ಏನು ಹೇಳಿದ್ರು ಅದನ್ನ ತಮಿಳು ತೆಲುಗು ಆ ಲೆವೆಲ್ ಮಾಡಿದವ್ರು ನೀವು. ಅವೆಲ್ಲ ಒಂದ್ ಕಡೆ ನಮ್ಗೆ ಒಳಗಡೆ ಇನ್ಸಿರುತ್ತೆ, ಸಣ್ಣ ಇನ್ಸ್ಪೈರ್ ಆಗಿರುತ್ತೆ ನಮಗೆ. ಆ ಇನ್ಸ್ಪಿರೇಷನ್ ಇಂದಲೇ ನಾವು ಇದನ್ನ ಟ್ರೈ ಮಾಡ್ತಾ ಇದೀವಿ ಸರ್. ಬೆಂತಟ್ಟಿ ಬೈರಿ ಪರವಾಗಿಲ್ಲ, ನಾವೇನೋ ಒಂದು ಅಚೀವ್ ಮಾಡಿ ಬಂದು ನಿಮ್ಮ ಮುಂದೆ ನಿಂತ್ಕೋತೀವಿ ಒಂದು ದಿವಸ, ನೀವು ಬೈತಲೇ ಪರವಾಗಿಲ್ಲ, ನಾವು ಅದನ್ನ ಚಾಲೆಂಜಿಂಗ್ ತಗೊಂಡು ನಾವು ನಿಮ್ಮ ಮುಂದೆ ಬಂದು ನಿಂತ್ಕೋತೀವಿ. ಇಲ್ಲಿ ಸರ್ ಅಫ್ಕೋರ್ಸ್ ನೀವು ಇದಕ್ಕೆ ಹಾಕಿದಂತ ಎಫರ್ಟ್ ಆಗ್ಬೋದು, ಪ್ರತಿಯೊಂದು ಆಗ್ಬೋದು, ನಿಂತ್ಕೊಳ್ಳೋದಾಗ್ಬೋದು, ಪ್ರತಿಯೊಂದ್ಸಲ ಎತ್ತೆ ಬರೋದಾಗ್ಬೋದು, ಅದೆಲ್ಲ ನಮ್ಗೆ ಇನ್ಸ್ಪೈರ್ ಮಾಡುತ್ತೆ. ಸಾರಿ, ಇಷ್ಟು ಮಾತಾಡಲೇಬೇಕಾಗಿದೆ ಈ ಸಂದರ್ಭದಲ್ಲಿ, ಹಾಗಾಗಿ ಕ್ಷಮೆ ಇರಲಿ ಎಲ್ರಿಗೂ. ಅಂಡ್ ಈಗ ನಮ್ಮ ಬಹು ಮುಖ್ಯವಾದ ಸಮಯ, ನನ್ನೆಲ್ಲ ಗೆಳೆಯರಿಗೂ ಥ್ಯಾಂಕ್ಸ್ ಹೇಳ್ತಾ ನೀವೆಲ್ಲ ಮನಸ್ಸಾರ ಹಾರೈಸ್ತೀರಿ ನಮ್ಮ ಟ್ರೈನಲ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ರವಿ ಸರ್ ಪ್ಲೀಸ್ ಕಮ್. ಸರ್ ಬರ್ಬೇಕು.